ಗೈಸ್ ಆ್ಯಕ್ಚುಲಿ ನಾನು ಗೋಲ್ಗಪ್ಪ ತಿನ್ನೋಣ ಅಂತ ಆಚೆ ಬಂದೆ, ಬಟ್ ಹಾಗೆ ಶಾಪಿಂಗ್ ಹೋಗೋಣ ಅಂತ ಯಾಕೋ ಮೂಡ್ ಚೇಂಜ್ ಆಯಿತು. ಸೊ ಈ ರೂಟಲ್ಲಿ ಹೋಗ್ತಾ ಇದ್ದೀನಿ ಈಗ ಶಾಪಿಂಗಿಗೆ. ಏನೋ ಮನೇಲೇ ಇರೋಕ್ಕೆ ಬೋರ್ ಆಗ್ತಾಯಿತ್ತು, ಹಾಗಾಗಿ ಒಬ್ಬಳೇ ಸ್ಕೂಟಿ ತೊಗೊಂಡು ಆಚೆ ಬಂದುಬಿಟ್ಟೆ. ಸೊ ವೆದರ್ ಅಂತೂ ಫುಲ್ಲು ಚಳಿ ಚಳಿ ಇದೆ, ಕ್ಲೌಡಿ. ಏನು ತಗೊಳೋದು ಗೊತ್ತಿಲ್ಲ, ಸುಮ್ಮನೆ. ಅಲ್ಲಿ ಶಾಪಲ್ಲಿ ಮ್ಯೂಸಿಕ್ ಹಾಕಿರೋದ್ರಿಂದ ವಾಯ್ಸ್ ಓವರ್ ಕೊಡಲೇಬೇಕು, ಇಲ್ಲಾಂದರೆ ಕಾಪಿರೈಟ್ಸ್ ಬರುತ್ತೆ. ಇನ್ನೂ ಮಾನಿಟೈಸೇಷನ್ ಸಿಕ್ಕಿಲ್ಲ ಚಾನಲಿಗೆ, ಆದರೂ ಕಾಪಿರೈಟ್ಸ್ ಬರಬಾರ್ದಲ್ವಾ. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ನೀವೆಲ್ಲ ಸಪೋರ್ಟ್ ಮಾಡಿ, ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆವಾಗ ನನ್ನ ಚಾನಲ್ ಕೂಡ ಬೇಗನೆ ಮಾನಿಟೈಸ್ ಆಗುತ್ತೆ. ಸೊ ನನಗೆ ಇತ್ತೀಚೆಗಂತೂ ಹ್ಯಾಂಡ್ ಬ್ಯಾಗ್ಸ್ ಕ್ರೇಜ್ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ನಂದೇನು ಪ್ರಾಬ್ಲಮ್ ಗೊತ್ತಾ, ನನಗಿಷ್ಟ ಆಗುತ್ತೆ ಡ್ರೆಸ್, ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ತೊಗೊಳೋಣ ಅಂದರೆ ನಾನು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಎಲ್ಲೂ ಆಚೆನೇ ಹೋಗಲ್ಲ. ತೊಗೊಂಡು ಏನು ಮಾಡಲಿ ಅನಿಸುತ್ತೆ. ನಮ್ಮಮ್ಮ ಅಂತೂ ಬೈತಾರೆ, ಅದನ್ನೆಲ್ಲ ಇಟ್ಕೊಂಡು ಏನು ಮಾಡ್ತೀಯ ಅಂತ, ಒಂದು ಯೂಸ್ ಮಾಡಲ್ಲ ಅಂತ. ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಇಟ್ಕೊಂಡು ಹಂಗೆ ಸುಮ್ಮನೆ ಎಲ್ಲೂ ತೊಗೊಂಡು ಹೋಗೋದು ಇಲ್ಲ. ನೀವು ನಾನು ನೋಡಿದರೆ ನಾನೆಲ್ಲೂ ಹ್ಯಾಂಡ್ ಬ್ಯಾಗ್ಸ್ನ ಇಟ್ಕೊಂಡೇ ಹೋಗಲ್ಲ. ನನಗೆ ಇದಿಷ್ಟ ಆಯಿತು, ಬಟ್ ಇದ್ರ ಕೊಳೆ ಆಗಿದೆ. ತೊಗೊಳೋಣ ಅಂದರೆ ಇನ್ನೊಂದಿದೆ, ನೋಡೋಣ ಇದು ಹೇಗಿದೆ ಕಂಪಾರ್ಟ್ಮೆಂಟ್ಸ್ ಅಂತ. ಆವಾಗೆಲ್ಲ ನಮ್ಮ ಮಮ್ಮಿ ವೈಟ್ ಬ್ಯಾಗ್ ತೊಗೊಳಕ್ಕೆ ಬಿಡ್ತಿರ್ಲಿಲ್ಲ, ಕೊಳೆ ಆಗುತ್ತೆ, ಕೊಳೆ ಮಾಡ್ಕೊತೀರ, ಚೆನ್ನಾಗಿ ಕಾಣಲ್ಲ ಆಮೇಲೆ ಅಂತ. ಬಟ್ ನನಗೆ ಈಗೀಗ ಯಾಕೋ ವೈಟ್ ಹ್ಯಾಂಡ್ ಬ್ಯಾಗ್ ತೊಗೋಬೇಕು ಅಂತ ಇಷ್ಟ ಆಗ್ತಿದೆ. ನನ್ನ ಹತ್ರ ಒಂದು ವೈಟ್ ಬ್ಯಾಗ್ ಇಲ್ಲ, ಬಟ್ ನನಗದು ವೈಟ್ ಬೇಕು ಅಂತ ಸುಮ್ಮನೆ ನೋಡ್ತಾ ಇದ್ದೆ. ಇಲ್ಲಿ 2 ವೈಟ್ ಇತ್ತಲ್ಲ, ಇಷ್ಟ ಆಯಿತು. ಇದು ಕೂಡ ಇಷ್ಟ ಆಯಿತು. ಇದು ತೊಗೊಳೋಣ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ. ಒಂಥರ ಸ್ಕ್ವೇರ್ ಆಗಿ ಕಂಫರ್ಟಬಲಾಗಿ ಚೆನ್ನಾಗಿತ್ತು ನೋಡೋಕ್ಕೆ. ಬಟ್ ಸ್ಲಿಂಗ್ ಇದೆಯೇನೋ ಅಂತ ನೋಡಿದೆ, ಸ್ಲಿಂಗ್ ಇಲ್ಲ. ಸ್ಲಿಂಗ್ ಇದ್ದರೆ ಆರಾಮಾಗಿ ಕ್ಯಾರಿ ಮಾಡ್ಬೋದು, ಇಲ್ಲಾಂದರೆ ಬರೀ ಅದು ಇಟ್ಕೊಳಕ್ಕೆ ಒಂಥರ ಕಂಫರ್ಟ್ ಇರಲ್ಲ. ಆಮೇಲೆ ಇದು ಲಾಕ್ ಮಾಡೋದು ಅಷ್ಟೇ, ತುಂಬ ಫ್ಲೆಕ್ಸಿಬಲ್ ಇರಲಿಲ್ಲ, ಹಿಂಸೆ ಆಗುತ್ತೆ, ಸ್ವಲ್ಪ ಹೆಲ್ದಿ ಮಾಡಬೇಕು. ಗೈಸ್ ಅದಕ್ಕೆ ಸ್ಲಿಂಗ್ ಬ್ಯಾಗ್ ಕೊಟ್ಟಿಲ್ಲ, ಜಸ್ಟ್ ಇಷ್ಟೇ ಇತ್ತು. ಸ್ಲಿಂಗ್ ಇದೆಯಾ ಅಂತ ನೋಡಿದೆ, ಬಟ್ ಇಲ್ಲ. ಆಮೇಲೆ ಡ್ರೆಸ್ ಕಂಪಾರ್ಟ್ಮೆಂಟ್ ಸೈಡ್ ಹೋದೆ. ಕೆಲವೊಂದೊಂದು ಡ್ರೆಸ್ ನಂಗೆ ಇಷ್ಟ ಆಯಿತು, ಟಾಪ್ಸ್ ಮತ್ತು ಡ್ರೆಸ್ ತೊಗೊಂಡೆ. ಸೊ ತೊಗೊಳೋಕ್ಕಿಂತ ಮುಂಚೆ ಒಂದು ಸತಿ ಟ್ರೈ ಮಾಡೋಣ ಅಂದ್ಕೊಂಡೆ, ಅದಕ್ಕೆ ಟ್ರಯಲ್ ರೂಮಿಗೆ ಬಂದಿದ್ದೀನಿ. ಯಾರೋ ಇದ್ದರು, ಹಾಗಾಗಿ ಅಲ್ಲಿ ವೆಯ್ಟ್ ಮಾಡ್ತಾ ಮಿರರ್ ವಿಡಿಯೋ ತೊಗೊತಾ ಇದ್ದೆ. ಸೊ ಈಗ ಟ್ರಯಲ್ ರೂಮ್ ಫ್ರೀ ಆಯಿತು, ಎಂಟರ್ ಆಗಿದ್ದೀನಿ. ಆ್ಯಂಡ್ ನಿಮಗೂ ತೋರಿಸ್ತೀನಿ ನಾನು ಯಾವ್ದಾವ್ದೆಲ್ಲ ಡ್ರೆಸ್ ತೊಗೊಂಡೆ ಅಂತ, ಇಲ್ಲೇ ತೋರಿಸ್ತೀನಿ. ನನಗೆ ಫಸ್ಟ್ ಏನು ಗೊತ್ತಾ, ಹೋದ್ಗಳು ಅಟ್ರಾಕ್ಟ್ ಆಗೋದೇ ಈ ರೆಡ್ ಕಲರು. ಇದು ಶಾರ್ಟ್ ಡ್ರೆಸ್ ಆಗಿತ್ತು, ನೀ ಲೆಂತ್ವರೆಗೂ, ಕಾಲರ್ ಇತ್ತಲ್ಲ, ಹಾಗಾಗಿ ನನಗೆ ಇದು ತುಂಬ ಇಷ್ಟ ಆಯಿತು. 2 ರೆಡ್ ಇದೆ ನೋಡಿ ಇಲ್ಲಿ. ಸೊ ಇದೆರಡರಲ್ಲಿ ಯಾವ್ದು ತೊಗೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೆ, ಬಿಕಾಸ್ 2 ಒಂದೇ ಥರ ಆಗಿಬಿಡುತ್ತೆ, ಬೇಡ. ಬಟ್ ಯಾವ್ದು ಚೆನ್ನಾಗಿ ಕಾಣುತ್ತೆ ಎರಡರಲ್ಲಿ, ಅದನ್ನು ತೊಗೊಳೋಣ ಅಂದ್ಕೊಂಡೆ. ಈಗ ಹಾಕ್ಕೊಂಡಿದ್ದೀನಲ್ಲ ಈ ಸೆಕೆಂಡ್ ಒನ್, ಇದಂತೂ ತುಂಬ ಪ್ರಿಟಿಯಾಗಿತ್ತು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಗೊತ್ತಾ ಈ ಡ್ರೆಸ್ಸಲ್ಲಂತೂ. ಎರಡು ಚೆನ್ನಾಗಿದೆ ಆ್ಯಕ್ಚುಲಿ, ಎರಡು ಚೆನ್ನಾಗಿ ಕಾಣಿಸ್ತದೆ. ಐ ವಾಸ್ ಜಸ್ಟ್ ಇನ್ ಲವ್ ವಿತ್ ದಿಸ್ ಡ್ರೆಸ್, ನನಗೆ ತುಂಬ ಇಷ್ಟ ಆಯಿತು ಇದು. ಸೊ ಆ ರೆಡ್ಡೇ ನಂಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ವೀಡಿಯೋದಲ್ಲೂ ನೋಡಿದೆ. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ನನಗೆ ಇದು ತುಂಬ ಇಷ್ಟ ಆಯಿತು. ಇದನ್ನು ತೊಗೊಳೋಣ ಅಂದ್ಕೊಂಡೆ. ಇದು ಸ್ವಲ್ಪ ಲೂಸ್ ಇದೆ, ಇನ್ನೊಂದು ಸೈಜ್ ಸ್ಮಾಲ್ ತೊಗೋಬೇಕು. ಆ್ಯಂಡ್ ಈಗ ಪ್ಲೇನ್ ಶರ್ಟ್ಸ್ ನನಗೆ ಯಾಕೋ ಇತ್ತೀಚೆಗೆ ಇಷ್ಟ ಆಗ್ತಾಯಿದೆ. ನೀವು ನೋಡ್ತಿರ್ತೀರ ಲಾಸ್ಟ್ ವೀಡಿಯೋದಲ್ಲಿ ಜೊತೆ ಶಾಪಿಂಗಲ್ಲಿ ಪ್ಲೇನ್ ಶರ್ಟ್ಸ್ ಎಷ್ಟೊಂದು ತೊಗೊಂಡಿದ್ದೆ ಅಲ್ವಾ. ಆ್ಯಂಡ್ ಇದಂತೂ ಮೈ ಗಾಡ್, ಇದಿಷ್ಟು ನನಗೆ ಸಕ್ಕತ್ ಇಷ್ಟ ಆಯಿತು. ಇದು ಫ್ಲೇರ್ ಬಂದಿದೆಯಲ್ಲ ಅಲ್ಲಿ ಶೋಲ್ಡರ್ ಹತ್ರ, ದಟ್ಸ್ ಅಮೇಝಿಂಗ್ ಪ್ರಿಟಿ ಡ್ರೆಸ್. ಐ ಆಮ್ ಲೈಕಿಂಗ್ ದಿಸ್, ಐ ವಿಲ್ ಬೈ ದಿಸ್ ಫ್ರೀ.
ನನಗಂತೂ ಈ ಡ್ರೆಸ್ ಎಷ್ಟೊತ್ತಿಗೆ ಹಾಕ್ಕೊತೀನಿ ಅನ್ನಿಸ್ತಾ ಇದೆ ಗೊತ್ತಾ ಮನೆಗೆ ಬಂದಮೇಲಂತೂ. ನಿನ್ನೆ ಸ್ಯಾಟರ್ಡೆ ಆ್ಯಕ್ಚುಲಿ ಹೊಸ ಡ್ರೆಸ್ ಟ್ರೈ ಮಾಡಬಾರ್ದು, ಬಟ್ ನಾನು ಅಲ್ಲೇ ಶಾಪಲ್ಲಿ ಟ್ರೈ ಮಾಡಿದೆ, ವಿಚ್ ಇಸ್ ನಾಟ್ ಅ ಗುಡ್ ಥಿಂಗ್. ನಮ್ಮಪ್ಪ ಯಾವಾಗಲೂ ಶನಿವಾರ ದಿನ ಹೊಸ ಬಟ್ಟೆ ಹಾಕಬೇಡ ಕಣೆ ಅಂತಾರೆ, ಬಟ್ ನಾನು ನೆನ್ನೆನೇ ಎಲ್ಲ ಅಲ್ಲೇ ವೇರ್ ಮಾಡಿ ನೋಡಿಬಿಟ್ಟೆ. ಇದು ಅಷ್ಟೇ, ನನಗೆ ಈ ಥರ ಶರ್ಟ್ಸ್ ಇಷ್ಟ ಆಗ್ತಿದೆ ಇತ್ತೀಚೆಗೆ, ಬಟ್ ಇದು ತುಂಬ ಟೈಟ್ ಆಗ್ತಿತ್ತು. ಇನ್ನೊಂದು ಲಾರ್ಜ್ ಸೈಜ್ ಇರಲಿಲ್ಲ ಇದೇ ಟೈಪಲ್ಲಿ ಅಥವಾ ಇದೇ ಕಲರಲ್ಲಿ, ಇದೊಂದೇ ಲಾಸ್ಟ್ ಪೀಸ್ ಇದ್ದಿತ್ತು. ನೆಕ್ಸ್ಟ್ ಫ್ಲೋರಿಗೆ ಹೋದರೆ ಇಲ್ಲಿ ಸ್ಯಾಂಡಲ್ ಸ್ಲಿಪ್ಪರ್ಸ್ ಕಲೆಕ್ಷನ್ ಇದೆ ವಿಮೆನ್ಗೆ. ಇಲ್ಲಿ ನೋಡ್ತಾ ಇದ್ದೆ ಯಾವ್ದು ಚೆನ್ನಾಗಿದೆ ತೊಗೊಳೋಣ ಅಂತ. ಸೊ ನೀವು ನೋಡಿ ಎಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಇಲ್ಲಿ ಅಂತ. ಸೊ ಇದು ಯಾವ ಮಾಲ್ ಅಂದರೆ ವಿಶಾಲ್ ಮಾರ್ಟ್ ಚಿಕ್ಕಮಂಗ್ಳೂರಲ್ಲಿರೋದು. ಇದೊಂದೇ ಐ ಥಿಂಕ್ ಲೈಕ್ ರಿಲಯನ್ಸ್ ಮತ್ತು ಇದು ಮಾರ್ಟ್ ಇರೋದು ನಮ್ಮ ಚಿಕ್ಕಮಂಗ್ಳೂರಲ್ಲಿ. ಯಾವುದು ಅಷ್ಟು ಮಾಲ್ ಇಲ್ಲ ಬ್ಯಾಂಗ್ಳೂರ್ ಥರ. ಸೊ ನಾವು ವೀಕೆಂಡ್ ಆದರೆ ಇಲ್ಲಿಗೆ ಬರಬೇಕು, ಆ ಮಾಲ್ ವೈಬ್ಸ್ ಬೇಕು ಅಂದರೆ. ಇನ್ನು ಚಿಕ್ಕಮಂಗ್ಳೂರು ಡೆವಲಪ್ ಆಗ್ತಾ ಇದೆ ಬೇಗನೆ, ಆದಷ್ಟು ಬೇಗ ಇಲ್ಲೂ ಕೂಡ ಫೋರಮ್ ಆ ಥರ ಎಲ್ಲ ಮಾಲ್ ಬರಲಿ, ಚೆನ್ನಾಗಿರುತ್ತೆ. ಮಾಲ್ ಆಫ್ ಏಷ್ಯಾ, ಫೆನಿಕ್ಸ್ ಮಾಲ್, ಆ ಥರ ಎಲ್ಲ ದೊಡ್ಡ ದೊಡ್ಡ ಮಾಲ್ ಆಗಬೇಕು. ಇದೊಂದು ನನಗೆ ಒಂಥರ ಇಷ್ಟ ಆಯಿತು. ಇದು ಹಾಕಕ್ಕೆ ಟ್ರೈ ಮಾಡ್ತಾಯಿದ್ದೆ, ಬಟ್ ಸ್ಮಾಲ್ ಸೈಜ್ ಆಯಿತು. ಅಲ್ಲೆಲ್ಲ ಸ್ಮಾಲ್ ಸೈಜೇ ಇದೆ ಗೊತ್ತು, ನನ್ನ ಸೈಜ್ ಸಿಗೋದೇ ಇಲ್ಲ. ನನ್ನ ಕಾಲು ಸ್ವಲ್ಪ ಉದ್ದ ಇರೋದು, ಏಯ್ಟ್ ಹುಡುಕ್ಬೇಕು ಅಂದರೆ ಸಿಕ್ಕಾಬಡೆ ಕಷ್ಟ ಅಪ್ಪ. ಅಲ್ಲಿ ಎಲ್ಲ 7 ಲಾಸ್ಟ್ ಇಟ್ಟಿರ್ತಾರೆ. ನೆಕ್ಸ್ಟ್ ಕಮಿಂಗ್ ಇದು ಸಾಫ್ಟ್ ಶೂಸ್. ಇದಂತೂ ನಾನು ಯಾವಾಗ ನೋಡಿದರೂ ತೊಗೊಂಡು ಹೋಗ್ತಾನೇ ಇರ್ತೀನಿ, ಯಾಕಂದರೆ ನನ್ನ ಕಾಲು ಸ್ವಲ್ಪ ಸ್ವೆಟ್ ಆಗುತ್ತೆ, ಫೂಟ್ ಮತ್ತು ಪಾಮ್ ಹ್ಯಾಂಡ್ಸ್ ಕೂಡ. ಹಾಗಾಗಿ ನನಗೆ ಮನೇಲಿ ಈ ಥರ ಹಾಕೋಕ್ಕೆ ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಸೊ ಇದರಲ್ಲಿ ಇಷ್ಟೊಂದು ಆಪ್ಷನ್ಸ್ ಇತ್ತಲ್ಲ, ಯಾವ ಕಲರ್ ತೊಗೊಳ್ಲಿ ಅಂತ ನೋಡ್ತಾ ಇದ್ದೆ. ಇದರಲ್ಲೂ ಸೇಮ್ ಪ್ರಾಬ್ಲಮ್, ಸೈಜ್ ಏನು ಗೊತ್ತಾ, 39 ಲಾಸ್ಟ್ ಇತ್ತು, ಬಟ್ ನಂದು 41 ಸೈಜ್. ಆದರೂ ನೋಡೋಣ ಸ್ವಲ್ಪ ಆಗುತ್ತಾ ಅಂದ್ಕೊಂಡು ಇದರಲ್ಲೇ ಒಂದು ತೊಗೊಂಡೆ. ಫೈನಲಿ ನಾನು ಯಾವ ಕಲರ್ ತೊಗೊಂಡೆ ಅಂದರೆ, ಈ ಕಲರಲ್ಲ ನಾನು ತೊಗೊಂಡಿದ್ದು ಬ್ಲೂ ಕಲರ್. ಇದೆಲ್ಲ ಲೈಟ್ ಕಲರ್ಸ್ ತೊಗೊಂಡ್ರೆ ಬೇಗನೆ ಕೊಳೆ ಆಗಿಬಿಡುತ್ತೆ ಅಂತ ಸ್ವಲ್ಪ ಡಾರ್ಕ್ ಕಲರ್ಸ್ ತೊಗೊಂಡೆ. ಬ್ಲೂ ಕಲರ್ ತೊಗೊಂಡೆ ನಾನು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ನಾನು ಫೈನಲಿ ತೊಗೊಂಡಿದ್ದು ಇದೇ ಕಲರ್ ಶೂಸ್. ನನಗೆ ಇದೊಂದು ಸೆಕ್ಷನ್ ಮಾತ್ರ ತುಂಬ ಇಷ್ಟ ಆಗುತ್ತೆ, ಸಾಫ್ಟ್ ಟಾಯ್ಸ್. ಈಗಲೂ ಕೂಡ ನನಗೆ ಸಾಫ್ಟ್ ಟಾಯ್ಸ್ ಅಂದರೆ ತುಂಬ ಇಷ್ಟ. ಸೊ ನೀವು ಕೂಡ ಹಾಗೇನಾ? ಇದು ಲೈಕ್ ಆಲ್ಮೋಸ್ಟ್ ಚಿಕ್ಕವರು ದೊಡ್ಡವರು ಅಂತಿಲ್ಲ, ಎಲ್ರಿಗೂ ಸಾಫ್ಟ್ ಟಾಯ್ಸ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರ. ನನಗಂತೂ ತುಂಬ ಇಷ್ಟ ಆಯಿತು. ಯೂನಿಕಾರ್ನ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಐ ಲೈಕ್ ಆಲ್ ದಿಸ್ ಕೈಂಡ್ ಆಫ್ ಸ್ಟಫ್ಸ್ ಈಗ ಕಾಕ್ರಿ ಕಂಪಾರ್ಟ್ಮೆಂಟಿಗೆ ಬಂದೆ. ಇದು ಲಾಸ್ಟ್ ಫ್ಲೋರಲ್ಲಿರೋದು. ಸೊ ಏನಾದರೂ ಕಾಕ್ರಿ ಚೆನ್ನಾಗಿದೆಯಾ? ನಾನು ಕಾಕ್ರಿ ಶಾಪಿಂಗ್ ಮಾಡ್ತಾನೆ ಇರ್ತೀನಿ ಆ್ಯಕ್ಚುಲಿ. ಕಿಚನಿಗೆ ಬೇಕಾಗಿರೋದೇನಾದ್ರು, ಯಾಕಂದ್ರೆ ನಾನು ವೀಡಿಯೋಸ್ ಮಾಡ್ತಿರ್ತೀನಲ್ಲ, ನನಗೆ ಏನಾದರೂ ಬೇಕು ಅನಿಸಿದ್ರೆ ನಾನೇ ತೊಗೊತಾ ಇರ್ತೀನಿ ಕಾಕ್ರಿ ಐಟಮ್ಸ್. ಆ್ಯಂಡ್ ಇದು ಕ್ಯಾಂಡಲ್, ದೀಪಾವಳಿ ಮುಗಿದ್ಮೇಲೆ ಈಗ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿರೋ ಕ್ಯಾಂಡಲ್ಸ್. ನಾನು ಪ್ಲೇಟ್ಸ್ ನೋಡ್ತಾ ಇದ್ದೆ. ಈ ರೀತಿ ಪ್ಲೇಟ್ಸ್ ನನಗೆ ಇಷ್ಟ ಆಯಿತು. ಫ್ರೈಸ್ ಮತ್ತು ಸಾಸ್ ಹಾಕೋಬೋದು ಒಂದೇ ಪ್ಲೇಟಲ್ಲಿ. ಆ್ಯಂಡ್ ಇನ್ನೊಂದು ಏನು ಅಂದರೆ, ನಾನು ಸೀಬೆಹಣ್ಣು, ಉಪ್ಪು ಖಾರ ಈ ಥರ ಹಾಕ್ಕೊತಿರ್ತೀನಲ್ಲ, ಅದಕ್ಕೆಲ್ಲ ಈ ರೀತಿ ಪ್ಲೇಟ್ಸ್ ಚೆನ್ನಾಗಿರುತ್ತೆ. ಒಂದೇ ಪ್ಲೇಟಲ್ಲಿ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ ಮತ್ತು ಈ ಕಡೆ ಕಟ್ ಮಾಡಿ ಸ್ಲೈಸಸ್ ಇಟ್ಕೋಬೋದು ಅಂತ. ಅದರಲ್ಲಿ ನಾನು ಗ್ರೇ ಕಲರ್ ಇದೆಯಲ್ಲ ಆ ಪ್ಲೇಟ್ನ ತೊಗೊಂಡೆ. ನನಗೆ ಈಗಲೂ ಗೊತ್ತಿಲ್ಲ ಯಾಕೆ ಅದನ್ನೆಲ್ಲ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿದ್ದೀನಿ ಅಂತ. ನಾನು ಒಂದು ಬ್ಯಾಗ್ ಅಥವಾ ಕಾರ್ಟ್ ತೊಗೊಂಡು ಹಾಕೋಬೋದಾಗಿತ್ತು, ಸುಮ್ಮನೆ ಒಬ್ಬಳೆ ಕೈಯಲ್ಲೆಲ್ಲ ಹಿಡ್ಕೊಂಡು ಓಡಾಡ್ತಾ ಇದ್ದೀನಿ. ಆ್ಯಂಡ್ ನಂಗೆ ಫ್ಲ್ಯಾಶೇ ಆಗಿಲ್ಲ. ನೆಕ್ಸ್ಟ್ ನೋಡಿ, ಇದು ಕಾಫಿ ಮಗ್ ಸೆಕ್ಷನ್, ನನ್ನ ಫೇವ್ರೆಟ್ ಸೆಕ್ಷನ್. ನಾನು ಕಾಫಿ ಮಗ್ ಕಲೆಕ್ಷನ್ಸ್ ನಿಮಗೆ ತೋರಿಸ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಟೈಮ್ ಸಿಕ್ಕಿದ್ರೆ. ಇದು ಅಷ್ಟೇ, ಈ ಗ್ಲಾಸ್ ನಂಗೆ ಇಷ್ಟ ಆಯಿತು ಆ್ಯಕ್ಚುಲಿ. ಬಟ್ ಈ ಸತಿ ಏನೂ ತೊಗೊಳ್ಲಿಲ್ಲ, ಯಾಕಂದರೆ ಸ್ಕೂಟಿಲಿ ಬಂದಿರೋದು ಇಟ್ಕೊಂಡು ಹೋಗೋಕ್ಕಾಗಲ್ಲ, ಇದೆಲ್ಲ ಬ್ರೇಕ್ ಆದರೆ ಕಷ್ಟ ಅಂತ. ಆಮೇಲೆ ಇಲ್ಲಿ ಪ್ಯಾನ್ಸ್ ಇದೆಲ್ಲ ಲೈಕ್ ನನಗೇನು ಇದೆಲ್ಲ ಅಷ್ಟು ಗೊತ್ತಿಲ್ಲ. ನಮ್ಮ ಮಮ್ಮಿಗೆ ಬೇಕು ಅಂದರೆ ಅವ್ರು ತೊಗೊತಾರೆ, ಬಟ್ ಅಮ್ಮ ಬಂದಿರಲಿಲ್ವಲ್ಲ, ನಾನು ಒಬ್ಬಳೇ ಅಲ್ವಾ. ಸೊ ದಿಸ್ ಇಸ್ ನಾಟ್ ಮೈ ಸೆಷನ್ ಅಂದ್ಕೊಂಡು ಮುಂದೆ ಹೋದೆ. ಹಂಗೆ ಬಾಟಲ್ಸ್, ನನಗೆ ಬಾಟಲ್ಸ್ ಅವಾಗಂತೂ ಹೆಂಗಿತ್ತು ಅಂದರೆ ಬಾಟಲ್ ಕಲೆಕ್ಷನ್ ಮಾಡ್ತಾಯಿದ್ದೆ. ತುಂಬ ಇಷ್ಟ ಆಗೋದು ಬಾಟಲ್ ಕಲೆಕ್ಷನ್ಸ್ ಮಾಡೋಕ್ಕೆ. ಕ್ಯೂಟ್ ಇರೋ ಬಾಟಲ್ಸ್ನೆಲ್ಲ ತೊಗೊತಾ ಇದ್ದೆ. ಈಗ ಅಷ್ಟು ಕ್ರೇಜ್ ಇಲ್ಲ, ಬಾಟಲ್ ಮನೇಲಿರೋದೇ ಸಾಕು ಅಂತ. ನೆಕ್ಸ್ಟ್
ಈ ಕಡೆ ಮೂವ್ ಆದೆ. ಈಗ ನೋಡಿ ನನಗೆ ಈಗ ತೊಗೋಬೇಕು, ಇದೆಲ್ಲ ಕೈಯಲ್ಲಿ ಇಟ್ಕೊಳಕ್ಕಾಗಲ್ಲಪ್ಪ ಅಷ್ಟೆಲ್ಲ ಅಂದ್ಕೊಂಡು ಈಗ ನಾನು ಅಲ್ಲೇ ಇತ್ತು ಸದ್ಯ ಇದು ಕಾರ್ಟ್. ಸೊ ಅದರೊಳಗೆ ಹಾಕ್ಕೊಂಡೆ. ಈ ಥರ ವೀಲ್ಸ್ ಇದ್ದರೆ ಆರಾಮಾಗಿ ಮೂವ್ ಮಾಡ್ಕೊಂಡು ಹೋಗ್ಬೋದು. ಬರೀ ಹ್ಯಾಂಡಲಿಂದ ತೊಗೊಂಡ್ರೆ ಕೈ ನೋವಾಗುತ್ತೆ. ಹಾಗಾಗಿ ವೀಲ್ಸ್ ಇರೋದನ್ನ ಹುಡುಕಿ ತೊಗೊಂಡೆ. ಅದೂ ಐ ವಾಸ್ ಜಸ್ಟ್ ಸ್ಟ್ರಗ್ಲಿಂಗ್ ಒಂದು ಕೈಲಿ ಫುಲ್ ಸ್ಟೆಪ್ಸ, ಇನ್ನೊಂದು ಕೈಲಿ ಕ್ಯಾಮ್ರಾ. ನಂಗೆ ಗೊತ್ತೇ ಇಲ್ಲ. ಫಸ್ಟ್ ಡೇ ನಾನು ಅಲ್ಲಿ ಕೆಳಗಡೆನೇ ಇದು ತೊಗೊಬರ್ಬೋದಾಗಿತ್ತು. ಸುಮ್ಮನೆ ಎಲ್ಲ ಕೈಯಲ್ಲಿ ಇಟ್ಕೊಂಡು ಬರ್ತಾಯಿದ್ದೀನಿ. ಯಾಕಂದರೆ ನಂಗೆ ಅಷ್ಟು ಐಡಿಯಾ ಇರಲಿಲ್ವಲ್ಲ ಇಷ್ಟೆಲ್ಲ ಶಾಪ್ ಮಾಡ್ತೀನಾ ಅಂತ. ಸುಮ್ಮನೆ ಬಂದಿದ್ದು ನಾನು ವಿಂಡೋ ಶಾಪಿಂಗ್ ಅಂತ. ಆ್ಯಂಡ್ ಜಸ್ಟ್ ಐ ಎಂಡೆಡ್ ಅಪ್ ಡೂಯಿಂಗ್ ಲೈಕ್ ಟೇಕಿಂಗ್ ಆಲ್ ದಿ ಸ್ಟೆಪ್ಸ್. ಎಷ್ಟು ಚೆನ್ನಾಗಿದೆ ಅಲ್ಲ. ನನಗೆ ಅದು ಡಾಗಿ ಇದೆಯಲ್ಲ, ಈ ಡಾಗಿ ಇಷ್ಟ ಆಯಿತು. ಆ್ಯಂಡ್ ಸೊ ಗೈಸ್, ಈ ಡಾಗಿ ಚೆನ್ನಾಗಿದೆ, ಇಲ್ಲಾಂದರೆ ಇದು ಚೆನ್ನಾಗಿದೆಲ್ಲ. ಸಾಫ್ಟ್ ಪಿಲ್ಲೋಸ್ ಒಳ್ಳೆ ಕಲೆಕ್ಷನ್ಸ್ ಇದೆ. ಈ ವಾವ್, ಇದು ಎಷ್ಟು ಕ್ಯೂಟಾಗಿದೆ ಗೊತ್ತಾ, ಸಖತ್ ಕ್ಯೂಟಾಗಿದೆ. ಇದು ತುಂಬ ಸಾಫ್ಟ್ ಆಗಿದೆ. ಯಾವ್ದು ತೊಗೊಂಡ್ಲಿ? ಆ್ಯಕ್ಚುಲಿ ಕಾರಲ್ಲಿ ಬಂದಿದ್ರೆ ತೊಗೋಬೋದಾಗಿತ್ತು. ಸ್ಕೂಟಿಲಿ ಹೇಗೆ ಇಟ್ಕೊಂಡು ಹೋಗೋದು, ಇದನ್ನು ಕಷ್ಟ ಆಗುತ್ತೆ. ಇದು ಕ್ಯೂಟ್ ಇದೆ. ಆ್ಯಕ್ಚುಲಿ ಗೈಸ್, ನಾನು ಮೇನ್ ಬಂದಿದ್ದೆ ಇದು ತೊಗೊಳಕ್ಕೆ, ವೆನಿಲಾ. ಐ ಲವ್ ವೆನಿಲಾ ಆ್ಯಂಡ್ ಚಾಕ್ಲೇಟ್. ಪೈನಾಪಲು ಫುಲ್ ಪ್ಯಾಕ್ ಇರುತ್ತೆ. ಇದು ಈ ಥರ ತೊಗೋಬೋದು. ಐ ಥಿಂಕ್ ದಿಸ್ ಇಸ್ ವರ್ತ್. ಹೋ ಗಾಡ್, ಇದು ಬೆಸ್ಟ್ ಇರುತ್ತೆ ಈ ರೀತಿ ತೊಗೊಳೋದು. ಇನ್ನೇನಿದೆ ಆಪ್ಷನ್ಸ್ ಇಲ್ಲ ನನಗಿಷ್ಟ ಆಗೋ ಅಂಥದ್ದು. ರಿಲಯನ್ಸಲ್ಲಾದರೆ ತುಂಬ ಆಪ್ಷನ್ಸ್ ಇರುತ್ತೆ, ಏನೇನೋ ಸಿಗುತ್ತೆ ಅಲ್ಲಿ. ಸ್ನ್ಯಾಕ್ಸಿಗೆ ಬಂದರೆ ಇಲ್ಲಿ ಅಷ್ಟೊಂದು ಇರಲಿಲ್ಲ ಚಿಪ್ಸಲ್ಲಿ. ಬರೀ ಇದೊಂದು ಯಾವುದೋ ಬಿಂಗೋ ಚಿಪ್ಸ್, ಇದೊಂದು ಇಷ್ಟ ಆಯಿತು, ಕುರ್ಕುರೆ ಟೈಪ್. ಹಾಗಾಗಿ ನಾನು ಅದೊಂದು ತೊಗೊಂಡೆ. ಆಮೇಲೆ ಇನ್ನೊಂದು ಯಾವುದೋ ಇತ್ತು, ಫುಲ್ ಮಲ್ಟಿ ಪ್ಯಾಕ್ ಆಫ್ ಚಿಪ್ಸ್ ಏನೋ ಇತ್ತು. ಈ ಥರ ಹಾಕಿ ಇಟ್ಟಿದ್ರು ಒಂದು ಕವರ್ ಮಾಡಿ. ಇದರಲ್ಲಿ ಒಂದು 7 ಪ್ಯಾಕ್ಸ್ ಏನೋ ಇತ್ತು. ಯಾವ್ದು ಕಂಪ್ನಿದು ಏನು ನನಗೆ ಅದ್ರಲ್ಲಿ ಕೆಲವೊಂದೊಂದು ಇಷ್ಟ ಆಗಲ್ಲ. ಲೇಸ್ ಕುರ್ಕುರೆ ಅಷ್ಟೇ ಇಷ್ಟ ಆಗೋದು. ಈ ಥರದ್ದೆಲ್ಲ ಏನೇನೋ ಇತ್ತು, ಟೇಸ್ಟ್ ಮಾಡ್ಬೋದಾಗಿತ್ತು. ಬಟ್ ಐ ಥಾಟ್ ತೊಗೊಂಡ್ಲೋ ಬೇಡವೋ ಅಂತ ನಾನು ಕನ್ಫ್ಯೂಷನಲ್ಲೇ ಇದ್ದೆ. ಈ ಚಿಪ್ಸ್ನ ಟ್ರೈ ಮಾಡೋಣ ಒಂದು ಸತಿ ಹೇಗಿರುತ್ತೆ ಟೇಸ್ಟ್ ಅಂತ ಆಮೇಲೆ ತೊಗೊಂಡೆ. ಸೊ ಈಗ ಇದನ್ನೆಲ್ಲ ಇಟ್ಕೊಂಡು ಹೋಗೋದೇ ಕಷ್ಟ. ಆ್ಯಂಡ್ ಇಲ್ಲಿ ಲಿಫ್ಟ್ ವ್ಯವಸ್ಥೆ ಇದೆ, ಬಟ್ ಏನು ಲಿಫ್ಟಲ್ಲಿ ಹೋಗಬೇಕು ಅಂತಿಲ್ಲ. ಬಟ್ ಇಲ್ಲಿ ಏನು ಲಿಫ್ಟ್ ಡೋರ್ ಓಪನ್ ಆಯ್ತಲ್ಲ, ಹೋಗೋಣ ಅಂದ್ಕೊಂಡೆ. ಇಲ್ಲಾಂದರೆ ನಾನು ಫಸ್ಟ್ ಬರ್ತಾನೂ ಸ್ಟೆಪ್ಸ್ ಹತ್ಕೊಂಡೇ ಬಂದಿದ್ದು. ಐ ಪ್ರಿಫರ್ ಸ್ಟೆಪ್ಸ್. ನಂಗೆ ಲಿಫ್ಟ್ ಏನು ಅಷ್ಟು ಇಷ್ಟ ಆಗೋಲ್ಲ, ಸ್ಟೆಪ್ಸೇ ನಾನು. ಸೊ ಫಿಸಿಕಲ್ ಆ್ಯಕ್ಟಿವಿಟಿನೂ ಆಗುತ್ತೆ. ಇಲ್ಲಿ ಬಿಲ್ ಮಾಡೋಕ್ಕೆ ಬಂದಿದ್ದೀನಿ. ನಾನು ಬ್ಯಾಗು ತಂದಿರಲಿಲ್ಲ, ಅದಕ್ಕೆ ಎಲ್ಲ ಸ್ಟಫ್ನು ಸ್ಕೂಟಿ ಡಿಕ್ಕಿಲೇ ಇಡ್ಸುತ್ತಾ ಅಂತ ತುಂಬ್ತಾ ಇದ್ದೀನಿ ಅದರೊಳಗೇ. ಹೆಡಿಂಗ್ ಬ್ಯಾಕ್ ಟುವರ್ಡ್ಸ್ ಹೋಮ್. ಸೊ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಆಲ್ಮೋಸ್ಟ್ ಕತ್ಲೆ ಆಗೋಕ್ಕೆ ಶುರು ಆಯಿತು. ಆದರೂ ನಾನು 6:40ಗೇನೋ ಮನೆಗೆ ರೀಚ್ ಆದರೆ ಪರವಾಗಿಲ್ಲ, ಬೇಗನೆ ಹೋದೆ ಮನೆಗೆ ಅಂದ್ಕೊಳ್ತೀನಿ. ಸ್ಕೈ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಲೌಡಿ ಆಗಿದೆ ಅಲ್ಲ. ಸೊ ಇನ್ನೂ 6 ಆಗಿಲ್ಲ, ಅಷ್ಟು ಬೇಗ ಕತ್ಲೆ ಥರ ಕಾಣಿಸ್ತಾ ಇದೆ. ಯಾಕಂದರೆ ಈಗ ವೆದರೇ ಹಂಗಿದೆ. ನನ್ನ ಫೇವ್ರೆಟ್ ಸ್ಪಾಟಿಗೆ ಬಂದಿದ್ದೆ ಗೋಲ್ಗಪ್ಪ ತಿನ್ನೋಣ ಅಂತ. ಬಟ್ ಇಲ್ಲಿ ಗೋಲ್ಗಪ್ಪನೇ ಇಲ್ಲ. ಆ ಅಂಗಡಿಯವ್ರು ಇಟ್ಟಿಲ್ಲ, ಅವರೆಲ್ಲ ಹೋಗಿದ್ದಾರೆ. ಸೊ ವಾಪಸ್ ರಿಟರ್ನ್ ಬೇರೆ ಕಡೆ ನೋಡೋಣ ಸಿಗುತ್ತಾ ಅಂತ. ಐ ಆಮ್ ಕ್ರೇವಿಂಗ್ ಫಾರ್ ಇಟ್. ಹಾಂ, ಅವ್ರು ಯಾವಾಗಲೂ ಅಲ್ಲಿ ಇಡ್ತಿದ್ರು ಶಾಪ್. ಅವ್ರು ಇಲ್ಲ ಅಂದ್ಕೊಂಡೆ, ಬಟ್ ಇಲ್ಲ, ಇದ್ದಾರೆ, ಈ ಕಡೆ ಇಟ್ಕೊಂಡಿದ್ದಾರೆ ಈ ಸೈಡು. ಇಲ್ಲಾಂದರೆ ಮಿಸ್ಸಾಗಿ ವಾಪಸ್ ಹೋಗ್ಬಿಡ್ತಾ ಇದ್ದೆ ಗೊತ್ತಾ. आलू में मसाला नहीं. खारा होना है क्या होना है? ಓ ಮೈ ಗಾಡ್, ಈಗಲೂ ಬಾಯಲ್ಲಿ ನೀರು ಬರ್ತಾ ಇದೆ ಎಡಿಟ್ ಮಾಡಬೇಕಾದ್ರೆ ವೀಡಿಯೋನ. ಗೋಲ್ಗಪ್ಪ ತಿಂದು ಎಷ್ಟು ದಿನ ಆಗಿತ್ತು ಗೊತ್ತಾ. ಒಂದು ಸತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಬೇಕು ತಿನ್ನಬೇಕು ಅಂತ ಅನಿಸ್ತಾನೆ ಇರುತ್ತೆ ಈ ಜಂಕ್ ಫುಡ್ಸ್. ಸೊ ಗೋಲ್ಗಪ್ಪ ಅಂತೂ ತಿಂದೆ. ಗೋಲ್ಗಪ್ಪ ತಿನ್ಕೊಂಡು ನೆಕ್ಸ್ಟು ಆಲೂ ಬಜ್ಜಿ ತಿನ್ನಬೇಕು ಅಂತ ತುಂಬ ಕ್ರೇವಿಂಗ್ಸ್ ಆಯಿತು. ಸೊ ನಾನು ಅಷ್ಟೇ ರೆಗ್ಯುಲರಾಗಿ ತೊಗೊಳೋದ್ರೆ ಇಲ್ಲೇ ತೊಗೊಳೋದು. ಬಟ್ ಇಲ್ಲಿ
ಇದು ಮೊಟ್ಟೆ ಬೋಂಡ ಚೆನ್ನಾಗಿರುತ್ತೆ. ಸ್ಯಾಟರ್ಡೇ ಆಗಿರೋದ್ರಿಂದ ಮೊಟ್ಟೆ ಬೋಂಡ ತಿನ್ನೋಂಗಿಲ್ಲ. ಸೊ ಆಲೂ ಬಜ್ಜಿ ಕೊಡಿ ಅಂತ ತೊಗೊಂಡೆ. ಇದು ಕೂಡ ಚೆನ್ನಾಗಿತ್ತು. ಸ್ಕೂಟಿ ಮೇಲೆ ತಿನ್ಕೊಂಡು ಹಂಗೆ ಒಬ್ಬಳೇ ಬಜ್ಜಿ ತಿಂತಾಯಿದ್ದೆ. ಆ್ಯಂಡ್ ನನ್ನ ಸ್ಟೂಡೆಂಟ್ ನನ್ನ ನೋಡಿಬಿಟ್ಟ. ಸೊ ಮಾತಾಡ್ಸ್ದೆ. ನಾನು ಒನ್ಸ್ ಅಪಾನ್ ಎ ಟೈಮ್ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೆ. ನಾನು ಯಾವ ಸ್ಕೂಲಲ್ಲಿ ಓದಿದ್ನಲ್ಲ ಅದೇ ಸ್ಕೂಲಿಗೆ ಟೀಚರಾಗಿ ಹೋಗಿದ್ದೆ ನಾನು. ಅಲ್ಲಿ ನನ್ನ ಸ್ಟೂಡೆಂಟ್ ಆಗಿದ್ದ ಇವನು. ಆ್ಯಂಡ್ ಇಬ್ಬರು ಹಾಗೆ ಮಾತಾಡ್ಕೊಂಡು ಶುಗರ್ ಕೇನ್ ಜ್ಯೂಸ್ ಕೊಡ್ಕೊಂಡು ಅವ್ರ ಮನೆಯೂ ನಮ್ಮ ಮನೆ ಹತ್ರನೇ ಇರೋದಂತೆ, ಅವ್ರ ಅಜ್ಜಿ ಮನೆ, ಅಲ್ಲಿಗೆ ಬಂದಿದ್ರಂತೆ. ಸೊ ಹಾಗಾಗಿ ಒಟ್ಟಿಗೆ ಮನೆಗೆ ಹೋದ್ವಿ. ಅವ್ನು ಬೈಕಲ್ಲಿ ಬಂದಿದ್ದ, ನಾನು ಸ್ಕೂಟಿಲಿ ಬಂದಿದ್ದೆ. ಹಾಗೆ ಮಾತಾಡ್ಕೊಂಡು ಮನೆ ಹತ್ರ ಹೋದ್ವಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್.